ಹಾಯ್ ಫ್ರೆಂಡ್ಸ್, ಕನ್ನಡ ವಾಯ್ಸ್ ಚಾನೆಲ್ಗೆ ಸ್ವಾಗತ. ನಾನು ಪೂಜಾ ಸುಮಂತ್. ಸ್ನೇಹಿತರೆ, ಬರೋಬ್ಬರಿ 27 ವರ್ಷಗಳ ಬಳಿಕ ದಿಲ್ಲಿ ಗದ್ದುಗೆ ಬಿಜೆಪಿ ಪಾಲಾಗಿದೆ. ಬಿಜೆಪಿ ದಿಲ್ಲಿ ಅಧಿಕಾರವನ್ನ ತನ್ನ ಪಾಲಾಗಿಸಿಕೊಂಡಿದ್ದು ಒಂದು ದೊಡ್ಡ ಸುದ್ದಿ ಆದ್ರೆ, ಇನ್ನೊಂದ್ ಕಡೆ ದಿಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಆಯ್ಕೆಯಾಗಿರೋ ಅಭ್ಯರ್ಥಿ ಕೂಡ ಸಖತ್ ಸುದ್ದಿಯಾಗಿದ್ದಾರೆ. ಎಷ್ಟೋ ರಾಜಕಾರಣಿಗಳು 5-6 ಬಾರಿ ಶಾಸಕರಾದ್ರೂ ಮಂತ್ರಿ ಸ್ಥಾನ ಸಿಕ್ಕಿರಲ್ಲ. ಆದ್ರೆ ಇದೀಗ ದಿಲ್ಲಿ ಸಿಎಂ ಗದ್ದಿಗೆ ಏರಿರೋ ರೇಖಾ ಗುಪ್ತಾ ಅವರು ತಮ್ಮ ಮೊದಲ ಚುನಾವಣೆ ಎದುರಿಸಿ ಸೀದಾ ಸಿಎಂ ಸ್ಥಾನವನ್ನೇ ಅಲಂಕರಿಸಿದ್ದಾರೆ. ಹೌದು, ರೇಖಾ ಗುಪ್ತಾ ಅವರು ಈ ಚುನಾವಣೆಯಲ್ಲಿ ಗೆದ್ದು ಮೊದಲ ಬಾರಿ ಶಾಸಕರಾಗಿದ್ದಾರೆ. ಅವರಿಗೆ ಈ ಹಿಂದೆ ಶಾಸಕರಾದ ಅನುಭವ ಇಲ್ಲ. ಹಾಗಿದ್ರೆ ದಿಲ್ಲಿ ಸಿಎಂ ಸ್ಥಾನಕ್ಕೆ ಬಿಜೆಪಿ ರೇಖಾ ಗುಪ್ತಾ ಅವರನ್ನ ಆಯ್ಕೆ ಮಾಡಿದ್ದೇಕೆ? ಸಿಎಂ ಸ್ಥಾನಕ್ಕೆ ಅನುಭವಸ್ಥ ನಾಯಕರು ಇರಲಿಲ್ವಾ? ಒಂದ್ ವೇಳೆ ಇದ್ರೂ ಬೇಕಂತಲೇ ರೇಖಾ ಅವರನ್ನ ಆಯ್ಕೆ ಮಾಡಲಾಗಿದೆಯಾ? ಬನ್ನಿ, ಈ ವಿಡಿಯೋದಲ್ಲಿ ಈ ರೇಖಾ ಗುಪ್ತಾ ಯಾರು, ಇವರ ಹಿನ್ನೆಲೆ ಏನು, ಇವರನ್ನ ಬಿಜೆಪಿ ಆಯ್ಕೆ ಮಾಡಿರೋ ಉದ್ದೇಶವೇನು ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇಂದು ದಿಲ್ಲಿಯ 4ನೇ ಮಹಿಳಾ ಸಿಎಂ ಆಗಿ ರೇಖಾ ಗುಪ್ತಾ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ದಿಲ್ಲಿಯ ಶಾಲಿಮಾರ್ ಬಾಗ್ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ರೇಖಾ ಅವರು ಆಪ್ನ ಬಂದನಾ ಕುಮಾರಿ ಅವರನ್ನ 29,595 ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಅಂದಹಾಗೆ ಶಾಲಿಮಾರ್ ಬಾಗ್ ಕ್ಷೇತ್ರ ಆಪ್ನ ಹೋಲ್ಡ್ ಇರುವ ಕ್ಷೇತ್ರಗಳಲ್ಲಿ ಒಂದು. ಅಂತ ಕ್ಷೇತ್ರದಿಂದ ರೇಖಾ ಗುಪ್ತಾ ಅವರು ಗೆದ್ದಿದ್ದೇ ಮೊದಲ ಅಚ್ಚರಿ. ಬಳಿಕ ಈ ಗೆಲುವಿನ ಮೂಲಕ ಸೀದಾ ಸಿಎಂ ಸ್ಥಾನಕ್ಕೆ ಏರಿದ್ದಾರೆ. ಅಂದಹಾಗೆ ದಿಲ್ಲಿ ಎಲೆಕ್ಷನ್ ಅನ್ನ ಗೆದ್ದ ಬಳಿಕ ದಿಲ್ಲಿ ಸಿಎಂ ಯಾರಾಗ್ತಾರೆ, ಬಿಜೆಪಿ ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಇತ್ತು. ಸಿಎಂ ರೇಸ್ ನಲ್ಲಿ ಯಾರು ಇರಲಿಲ್ಲ ಅಂತಲ್ಲ, ಪರ್ವೇಶ್ ವರ್ಮಾ ಸೇರಿದಂತೆ ಹಲವು ಹಿರಿಯ ನಾಯಕರು ಇದ್ರು. ಆದ್ರೆ ಬಿಜೆಪಿ ಮೊದಲ ಬಾರಿ ಶಾಸಕಿಯಾಗಿರೋ ರೇಖಾ ಗುಪ್ತಾ ಅವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿತು. ಇದಾದ ಬಳಿಕ ರೇಖಾ ಗುಪ್ತಾ ಯಾರು, ಇವರನ್ನ ಯಾಕೆ ಆಯ್ಕೆ ಮಾಡಿದ್ದಾರೆ ಅನ್ನೋ ಪ್ರಶ್ನೆಗಳು ಶುರುವಾದವು. ಸ್ನೇಹಿತರೆ, ರೇಖಾ ಗುಪ್ತಾ ಅವರು ಮೊದಲ ಬಾರಿ ಶಾಸಕಿಯಾದ್ರೂ ಇವರಿಗೆ ರಾಜಕೀಯದಲ್ಲಿ ಅನುಭವವೇ ಇಲ್ಲ ಅಂತಲ್ಲ. ಇವರು ತಮ್ಮ ರಾಜಕೀಯ ಜೀವನವನ್ನ 1992ರಲ್ಲಿ ಶುರು ಮಾಡಿದ್ದಾರೆ. ದಿಲ್ಲಿ ಯೂನಿವರ್ಸಿಟಿಯ ದೌಲತ್ ರಾಮ್ ಕಾಲೇಜ್ನಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮೂಲಕ ತಮ್ಮ ಪಾಲಿಟಿಕ್ಸ್ ಜರ್ನಿಯನ್ನ ಶುರು ಮಾಡಿದ್ರು. ನಂತರ 1996-97ರಲ್ಲಿ ದಿಲ್ಲಿ ಯೂನಿವರ್ಸಿಟಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷೆಯಾಗಿಯೂ ಆಯ್ಕೆಯಾಗಿದ್ರು. ಆ ಟೈಮಲ್ಲಿ ಇವರು ವಿದ್ಯಾರ್ಥಿಗಳ ಸಮಸ್ಯೆಗಳ ಕುರಿತು ಅನೇಕ ಕೆಲಸಗಳನ್ನ ಮಾಡಿದ್ದಾರೆ. ನಂತರ 2007ರಲ್ಲಿ ನಾರ್ತ್ ಪೀತಾಂಪುರದಿಂದ ಕೌನ್ಸಿಲರ್ ಆಗಿ ಆಯ್ಕೆಯಾದರು. ಈ ಅವಧಿಯಲ್ಲಿ ರೇಖಾ ಅವರು ಸ್ಥಳೀಯ ಸೌಲಭ್ಯಗಳನ್ನ ಸುಧಾರಣೆ ಮಾಡುವತ್ತ ಗಮನ ಹರಿಸಿದ್ರು. ಲೈಬ್ರರಿ, ಪಾರ್ಕ್ ಹಾಗೂ ಸ್ವಿಮ್ಮಿಂಗ್ ಪೂಲ್ಗಳನ್ನ ನಿರ್ಮಿಸಿದ್ರು. ಅಷ್ಟೇ ಅಲ್ಲ, ಬಡ ಹೆಣ್ಣು ಮಕ್ಕಳಿಗೆ ಉನ್ನತ ಶಿಕ್ಷಣ ಸುಲಭವಾಗಿ ಸಿಗಲಿ, ಅವರಿಗೆ ಹಣಕಾಸು ನೆರವು ಸಿಗಬೇಕು ಅಂತ ಸುಮೇಧ ಯೋಜನೆಯನ್ನ ಕೂಡ ಲಾಂಚ್ ಮಾಡಿದ್ರು. ಹೀಗೆ ಮಹಿಳೆ ಹಾಗೂ ಮಕ್ಕಳಿಗೆ ಅನೇಕ ಸೇವೆಗಳನ್ನ ಮಾಡಿದ್ದ ರೇಖಾ ಅವರು ಮಹಿಳಾ ಕಲ್ಯಾಣ ಹಾಗೂ ಮಕ್ಕಳ ಅಭಿವೃದ್ಧಿ ಸಮಿತಿಯಲ್ಲೂ ಕೆಲಸ ಮಾಡಿದ್ರು. ಇಲ್ಲಿಯೂ ಮಹಿಳೆಯರ ಸಬಲೀಕರಣಕ್ಕಾಗಿ ಹಲವಾರು ಕ್ರಮಗಳನ್ನ ಕೈಗೊಂಡಿದ್ದಾರೆ. ಇನ್ನು ಬಿಜೆಪಿ ಜೊತೆ ಇವರ ಸಂಬಂಧ ನೋಡಿದ್ರೆ, ದಿಲ್ಲಿಯ ಬಿಜೆಪಿ ಮಹಿಳಾ ಮೋರ್ಚಾದ ಜನರಲ್ ಸೆಕ್ರೆಟರಿ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಫ್ರೆಂಡ್ಸ್, ಇನ್ನು ಇವರ ವೈಯಕ್ತಿಕ ಜೀವನಕ್ಕೆ ಬಂದ್ರೆ, 1974ರಲ್ಲಿ ಜನಿಸಿರೋ ರೇಖಾ ಅವರಿಗೆ ಈಗ 50 ವರ್ಷ. ಹರಿಯಾಣದ ಜಿಂದ್ ಜಿಲ್ಲೆಯ ನಂದಗಢ ಹಳ್ಳಿಯೊಂದರಲ್ಲಿ ಇವರು ಜನಿಸಿದ್ರು. ಇವರ ತಂದೆ SBI ಬ್ಯಾಂಕ್ ನಲ್ಲಿ ಅಧಿಕಾರಿಯಾಗಿದ್ರು. ರೇಖಾ ಅವರು 2 ವರ್ಷದವರಿದ್ದಾಗಲೇ ಅವರ ಕುಟುಂಬ ದಿಲ್ಲಿಗೆ ಶಿಫ್ಟ್ ಆಗಿತ್ತು. ಸೊ ಅವರು ಹರಿಯಾಣದಲ್ಲಿ ಹುಟ್ಟಿದ್ರು. ಅವರ ಶಿಕ್ಷಣ ಹಾಗೂ ಅವರು ಬೆಳೆದಿದ್ದು ದಿಲ್ಲಿಯಲ್ಲಿ. ಸ್ನೇಹಿತರೆ, ಇನ್ನು ಇತ್ತೀಚಿನ ದಿಲ್ಲಿಯ ಚುನಾವಣೆ ವಿಷಯಕ್ಕೆ ಬಂದ್ರೆ, 70 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ 48 ಸ್ಥಾನಗಳನ್ನ ಗೆದ್ರೆ ಆಪ್ ಕೇವಲ 22 ಸ್ಥಾನಗಳನ್ನ ಮಾತ್ರ ಗೆಲ್ಲುವಲ್ಲಿ ಶಕ್ತವಾಗಿದೆ. ಈ ಬಾರಿಯ ದಿಲ್ಲಿಯ ಚುನಾವಣೆಯಲ್ಲಿ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ ಸೇರಿದಂತೆ ಆಪ್ನ ಪ್ರಮುಖ ನಾಯಕರೇ ತಮ್ಮ ಸ್ಥಾನಗಳನ್ನ ಭದ್ರಪಡಿಸಿಕೊಳ್ಳುವಲ್ಲಿ ವಿಫಲರಾಗಿದ್ದಾರೆ. 10 ವರ್ಷ ದಿಲ್ಲಿಯ ಅಧಿಕಾರವನ್ನ ಹಿಡಿದುಕೊಂಡಿದ್ದ ಕೇಜ್ರಿವಾಲ್ ಅವರು ಬಿಜೆಪಿಯ ಪರ್ವೇಶ್ ವರ್ಮಾ ಅವರ ವಿರುದ್ಧ 4,089 ಮತಗಳಿಂದ ಸೋತಿದ್ದಾರೆ. ಇತ್ತ ಬಿಜೆಪಿ 27 ವರ್ಷಗಳ ಬಳಿಕ ದಿಲ್ಲಿ ಅಧಿಕಾರ ವಹಿಸಿಕೊಂಡಿದೆ. ಸೊ ಈ ಅವಕಾಶವನ್ನ ಬಿಜೆಪಿ ಸರಿಯಾಗಿ ಬಳಸಿಕೊಳ್ಳಲೇಬೇಕು. ಈ ನಿಟ್ಟಿನಲ್ಲಿ ಬಿಜೆಪಿ ಮಹಿಳಾ ಸಿಎಂ ಅನ್ನ ಆಯ್ಕೆ ಮಾಡುವ ಮೂಲಕ ಶುರು ಮಾಡಿದೆ. ನಾಯಕತ್ವದಲ್ಲಿ ಮಹಿಳೆಯರಿಗೂ ಸ್ಥಾನ ಕೊಡಬೇಕು ಅನ್ನೋದನ್ನ ಬಿಜೆಪಿ ಇಲ್ಲಿ ತೋರಿಸಿದೆ. ಹಾಗೆ ಗುಪ್ತಾ ಅವರು ಮಹಿಳೆಯರಿಗಾಗಿ ಸಲ್ಲಿಸಿರುವ ಸೇವೆ ಹಾಗೂ ಸ್ಟೂಡೆಂಟ್ಸ್ ಪಾಲಿಟಿಕ್ಸ್ ನಲ್ಲಿ
ಅವರಿಗೆ ಇರುವ ಅನುಭವವನ್ನ ಬಿಜೆಪಿ ಸದುಪಯೋಗ ಪಡಿಸಿಕೊಳ್ಳಲಿದೆ. ಹಾಗೆ ದಿಲ್ಲಿಗೆ ಫ್ರೆಶ್ ಮುಖ ತರುವ ಮೂಲಕ ದಿಲ್ಲಿಯಲ್ಲಿ ಹೊಸ ರಾಜಕೀಯವನ್ನ ಸೃಷ್ಟಿ ಮಾಡುವ ಗುರಿ ಹೊಂದಿರುವ ಹಾಗೆ ಕಾಣ್ತಿದೆ. ಬಿಜೆಪಿಯ ಈ ಆಯ್ಕೆ ವರ್ಕ್ ಆಗುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕು. ಹಾಗೆ ರೇಖಾ ಅವರು ದಿಲ್ಲಿಯ ಅಧಿಕಾರವನ್ನ ಹೇಗೆ ನಿಭಾಯಿಸ್ತಾರೆ ಅನ್ನೋದು ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ. ಫ್ರೆಂಡ್ಸ್, ಇದು ಇಂದಿನ ವಿಷಯ. ಇಂತಹ ಹೆಚ್ಚಿನ ಮಾಹಿತಿಗಳಿಗಾಗಿ ಕನ್ನಡ ವಾಯ್ಸ್ ಚಾನೆಲ್ ಅನ್ನ ಫಾಲೋ ಮಾಡಿ. ಧನ್ಯವಾದ.